अवा 100 दंड 200 बैठक क्या रे मुझसे लड़ेगा क्या खाओ शर्म नहीं आती ಬನ್ರಿ ಕಾಮಿಡಿ 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 ಪುಟ್ಕೊಳ್ಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಕಾಮಿಡಿ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಕಾಮಿಡಿ ಪುಟ್ಕುಳಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮಾತೆ ಮಾಣಿಕ್ಯ ಅಂತ ಹೇಳ್ತಾರೆ. ಹೌದು. ಯಾಕಂದರೆ ಮಾತು ಬಹಳ ಮುಖ್ಯ. ಸತ್ಯ ಮಾತು. ಈ ನಮ್ಮ ಮಾತೆ ಒಂದು ಸಂವಹನ ಮಾಧ್ಯಮ. ಹೌದು. ಈ ಮಾತು ಬರದಿದ್ದರೆ ನಮ್ಮ ಭಾವನೆಗಳನ್ನು ನಿಮಗೆ ಹೇಳ್ಕೊಲಿಕ್ಕೆ ಬರ್ತಾ ಇರಲಿಲ್ಲ. ಹೌದು. ಒಬ್ರದ್ದೊಬ್ರದ್ದು ಕಷ್ಟ ಸುಖಗಳು ಹೇಳ್ಕೊಲಿಕ್ಕೆ ಬರ್ತಾ ಇದ್ದಿಲ್ಲ. ಇವತ್ತು ಈ ಮಾತಿನಿಂದ ಈ ಭಾಷೆಯಿಂದ ನಾವು ಇಷ್ಟೊಂದು ಅಭಿವೃದ್ಧಿ ಸಾಧಿಸಿದ್ದೀವಿ. ಅದಕ್ಕೆ ಮಾತು ಭಾಳ ಮುಖ್ಯ. ಆದರೆ ಮಾತು ಎಲ್ಲರೂ ಆಡ್ತಾರೆ, ಆದರೆ ಭಾಳ ಜನರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ. ಯಾಕಂದ್ರೆ ಮಾತು ಯಾವ ಸಂದರ್ಭದಲ್ಲಿ ಯಾವ ಥರ ಆಡಬೇಕು, ದೊಡ್ಡವ್ರ ಜೊತೆ ಸಣ್ಣವ್ರ ಜೊತೆ ವಾರಿಗೆಯವ್ರ ಜೊತೆ ಮಾತು ಭಿನ್ನವಾಗಿ ಆಡಬೇಕಾಗುತ್ತದೆ. ಆ ಒಂದು ನೀತಿನಲ್ಲಿ ಮಾತಿನಲ್ಲಿ ಬಹಳಷ್ಟು ಎಡವಟ್ಟುಗಳಾಗ್ತವೆ, ಭಾಷೆಯಲ್ಲಿ ಬಹಳಷ್ಟು ಎಡವಟ್ಟುಗಳಾಗ್ತವೆ. ಅದಕ್ಕೆ ಹೇಳ್ತಾರೆ ಮಾತೆ ಮುತ್ತು, ಮಾತೆ ಮಾಣಿಕ್ಯ. ಅದಕ್ಕೆ ಮಾತು ಬಲ್ಲವ ಮುತ್ತು ತಂದ, ಮಾತು ಬರಲಾರ್ದವ ಜಗಳ ತಂದ ಅಂತ ಹೇಳ್ತೀವಿ. ಅದೇ ರೀತಿ ಮಾತು ಯಾವತ್ತೂ ನಿಮ್ಮನ್ನು ಮುತ್ತು ತರುವ ಹಾಗಿರಬೇಕು. ಶರಣರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಅಂತ ಮಾತಿನ ಬಗ್ಗೆ ಶರಣರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಅಂದರೆ ನಾವು ಮಾತು ಹೇಗಿರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ದಿನಕರ ದೇಸಾಯಿ ಅವರು ಏನು ಹೇಳ್ತಾರೆ, ಏನು ಅತ್ಯಂತ ಕಡಿಮೆಯಾಗಿರಬೇಕು ಮಾತು, ಕಾಗದಕ್ಕೆ ಬೀಳಬಾರದು ಯಾವುದೇ ತುಸು ಮಾತಿನೊಳಗಿರಲಿ ಕಸುವಿನಂಬಾರಿ, ಬಡವಣಿಗೆ ಬಿಡುವುದಿಲ್ಲ ಕೆಳಗೆ ಜಾರಿ ಅಂತ ಮಾತಿನ ಬಗ್ಗೆ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಮಾತು ಯಾವತ್ತೂ ಬಹಳ ಮುಖ್ಯವಾಗಿರುತ್ತದೆ. ಅದಕ್ಕೆ ಯಾರು ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ. ಒಬ್ಬ ರಾಜನ ಹತ್ರ ಒಬ್ಬ ಜ್ಯೋತಿಷಿ ಹೋದಂತೆ. ರಾಜನ ಹಸ್ತರೇಖೆ ನೋಡಿ ಕೈ ನೋಡಿ ಹೇಳ್ತಾನಂತೆ, ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ನಿಮ್ಮ ಕಣ್ಣು ಮುಂದೆ ಸಾಯ್ತಾರೆ ರೀ ಅಂದ. ನಮ್ಮ ರಾಜಗ ವಿಪರೀತ ಸಿಟ್ಟು ಬಂತು. ಎಲ್ಲ ಇವನ ಎಂಥ ಅಪಶಕುನ ಮಾತಾಡ್ತಾನಲ್ಲ, ಹಿಡ್ರಿ ಅವನಿಗೆ ಹಾಕ್ರಿ ಕಾರಾಗೃಹದಲ್ಲಿ ಹಾಕ್ರಿ ಅಂತ ಕಾರಾಗೃಹದಲ್ಲಿ ಹಾಕಿಸಿದ್ರಂತ. ಭಾಗ 1 ಮುಕ್ತಾಯವಾಯಿತು. ಅವ ಆಡಿದ ಮಾತಿಗೆ, ಅವ ಹೇಳಿದ ಭವಿಷ್ಯಕ್ಕೆ ಅವನಿಗೆ ಕಾರಾಗೃಹ ಶಿಕ್ಷೆ ಆಯಿತು. ಭಾಗ 2 ಮತ್ತು ಇನ್ನೊಬ್ಬ ಜ್ಯೋತಿಷಿ ಬಂದ. ಅವನು ರಾಜನ ಹಸ್ತರೇಖೆ ನೋಡ್ದ. ಅದೇ ಇದ್ದಿದ್ದೇ ಇರ್ತದಲ್ಲ. ಆದರೆ ಅವ ಏನಂತ ಹೇಳ್ದ, ಅಬಾ ಈ ರಾಜರೇ ಏನ್ರಿ ಎಂಥ ಹಸ್ತರೇಖೆ ಎಂಥ ಐಶ್ವರ್ಯಕ್ಕೆ ಪಡ್ಕೊಂಡು ಬಂದಿರಿ ನೀವು. ನಿಮಗೆ ಭಾಳ ದೀರ್ಘವಾದಂಥ ಆಯುಷ್ಯದ ನೋಡ್ರಿ ಅಂದನಂತ. ಅವಾಗ ರಾಜ ಮುಗೆಂಬೋ ಖುಷು ಅಂತ ಕೊಳ್ಳಾಗಿನ ಕಟ್ ಅಂತ ಕೊಡ್ದು ಅವನಿಗೆ ಮುತ್ತು ರತ್ನ ಕೊಟ್ಟು ಅವನಿಗೆ ಗೌರವ ಸನ್ಮಾನ ಮಾಡಿದ್ನಂತ. ಯಾಕಂದ್ರೆ ನೀವು ಈಗಾಗಲೇ ಯಾರಾದರೂ ಖುಷಿ ಆದರೆ ಏನು ಮಾಡ್ತೀರಿ, ನೀವು ಪಾಕೆಟ್ದಾಗಿಂದು ತೆಗೆದು ಅವರಿಗೆ ಕೊಡ್ತೀರಿ ಬಹುಮಾನ. ಆದರೆ ಮೊದಲು ರಾಜರ ಕಾಲಕ್ಕೆ ಎಲ್ಲ ಪಾಕೆಟ್ಗಳು ಬಹುಮಾನಗಳು ಎಲ್ಲಿರ್ತಿದ್ವು, ಅವ್ರ ಕೊಳ್ಳಾಗೆ ಇರ್ತಿದ್ವು. ಯಾವಾಗ ಖುಷಿ ಆದರೂ ಅವಾಗ ಕಟ್ ಅಂತ ಕೊಡೋದು ಈ ಥರ ಇರ್ತಿತ್ತು ಅಲ್ವಾ? ಹೌದು. ಆದರೆ ಇಲ್ಲಿ ಇಬ್ಬರು ಹೇಳಿದ್ದು ಒಂದೇ, ಅವ ಹೇಳಿದ್ದು ಒಂದೇ, ಇವ ಹೇಳಿದ್ದು ಒಂದೇ. ಅವ ಎಲ್ಲರೂ ನಿಮ್ಮ ಕಣ್ಮುಂದೆ ತೀರ್ಕೋತಾರೆ ಅಂದಾಗ ಸಿಟ್ಟು ಬಂತು. ಆದರೆ ಇವರು ದೀರ್ಘಾಯುಷ್ಯದ ಅಂದಾಗ ಅವ ಖುಷಿ ಆದನು. ಹಾಗೆ ನಾವು ಆಡೋದು ಒಂದೇ ಮಾತು ಇರ್ತದೆ, ಆದರೆ ಮಾತಿನಲ್ಲಿ ವ್ಯತ್ಯಾಸ. ಅದಕ್ಕೆ ಅವನಿಗೆ ಬಹುಮಾನ ಸಿಕ್ತು, ಇವನಿಗೆ ಶಿಕ್ಷೆ ಸಿಕ್ತು. ಅದಕ್ಕೆ ನಾವು ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಆಡಬೇಕಾಗ್ತದೆ. ಯಾವ ಮಟ್ಟಿನಲ್ಲಿ ಯಾವ ಹಂತದಲ್ಲಿ ಯಾವ ಥರ ಮಾತಾಡಬೇಕಂತಕ್ಕಂಥದ್ದು ಭಾಳ ಮುಖ್ಯ ಆಗಿರ್ತದೆ ಅಲ್ವಾ? ಅದಕ್ಕೆ ಇಲ್ಲಿ ಒಂದು ದೃಷ್ಟಾಂತ. ಇಲ್ಲಿ ಒಬ್ಬರು ಆಫೀಸ್ನಲ್ಲಿ ಇಬ್ಬರು ಹಿಂದಿ ಮಾತಾಡುವವರು, ಒಬ್ಬರು ಗಂಡ ಹೆಂಡತಿ ಬಂದಿದ್ದರು. ಇಲ್ಲಿ ಆಫೀಸ್ನಲ್ಲಿ ಕನ್ನಡ ಮಾತಾಡೋರು ಒಬ್ಬರು, ಹಿಂದಿ ಮಾತಾಡೋರು, ಅವರಿಬ್ಬರದು ಗೆಳೆತನ ಆಗಿತ್ತು. ಇಬ್ಬರು ಆಫೀಸ್ದಾಗಿದ್ದಾಗ ಇವರಿಗೆ ಎಲ್ಲ ಭಾಷೆ ಬರ್ತಿದ್ವು, ಇವ್ರ ಭಾಷೆ ಅವ್ರ ಭಾಷೆ. ಆದರೆ
ಹೆಂಡ್ತಿದರಿಗೆ ಮಾತ್ರ ಈ ಕನ್ನಡ ಮಾತಾಡೋನು ಕನ್ನಡಿಗನ ಹೆಂಡ್ತಿಗೆ ಬರೀ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರ್ತಾ ಇರಲಿಲ್ಲ. ಇನ್ನು ಹಿಂದಿ ಮಾತಾಡೋನಿಗೆ ಅವನ ಹೆಂಡ್ತಿಗೆ ಬರೀ ಹಿಂದಿ ಮಾತು ಬಿಟ್ಟರೆ ಬೇರೆ ಮಾತು ಬರ್ತಿದ್ದಿಲ್ಲ. ಇಬ್ಬರು ಗೆಳೆತನ ಆಯಿತು, ದೋಸ್ತಿ ಆಯಿತು. ಹಾಗಾಗಿ ಒಬ್ರದ್ದೊಬ್ಬರು ಒಂದಿನ ಸಂಡೇ ಹಾಲಿಡೇ ಅಂತ ತಿಳಿದು ಹಿಂದಿ ಮಾತಾಡೋ ಏನಪ್ಪ ನೀವಿಬ್ಬರು ಜೋಡಿ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ರಿ, ಸ್ವಲ್ಪ ಎಲ್ಲರೂ ಒಟ್ಟಾಗಿ ಊಟ ಅದು ಮಾಡಿ ಎಂಜಾಯ್ ಮಾಡೋಣ ಅಂದಾಗ ಆಯ್ತಪ್ಪ ಅಂತ ಒಪ್ಪಿಗೆ ಸೂಚಿಸಿ ಕನ್ನಡಿಗ ಮತ್ತು ಅವನ ಹೆಂಡತಿ ಇಬ್ಬರು ಇನ್ನು ಬೇರೆಯವ್ರ ಮನೆಗೆ ಹೋಗೋದಂದ್ರೆ ಒಳ್ಳೆ ರೀತಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬೇಕಲ್ವ. ಅದಕ್ಕೆ ಕನ್ನಡಿಗನ ಹೆಂಡತಿ ಒಳ್ಳೆ ರೀತಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಅವ್ರ ಮನೆಗೆ ಹೋದ್ರಪ್ಪ. ಅವರು ಗೆಳೆಯ ಬರ್ತಾನೆ ದಂಪತಿಗಳು ಅಂಥೇಳಿ ಒಳ್ಳೆ ರೀತಿ ಮಜಾಗಿ ಮೃಷ್ಟಾನ್ನ ಭೋಜನ ರೆಡಿ ಮಾಡಿಟ್ಟಿದ್ದರು. ಇಬ್ಬರು ಕುಂತರು, ಊಟಕ್ಕೆ ಬಡಿಸ್ತಾಯಿದ್ರು. ಹಿಂದಿದವಳು ಬಡಿಸ್ತಾಯಿದ್ರು. ಇವರು ಖುಷಿಯಲ್ಲಿ ನಗ್ತಾ ಊಟ ಮಾಡ್ತಾಯಿದ್ರು. ಊಟ ಮಾಡ್ತಾ ಇರಬೇಕಾದ್ರೆ ಇವಳು ಮತ್ತು ಅವಕ್ಕೆ ಎರಡನೇ ಸಲ ಬಡಿಸ್ಲಕ್ಕೆ ಬಂದಾಗ ಇವಳು ಏನಂತಾಳೆ, ಇಲ್ರಿ ಸಾಕ್ರಿ ಅಂತ ಅಂತಾಳೆ. ಈಗ ಅವಳಿಗ್ಯಾರ ಏನು ಗೊತ್ತಾಗಲ್ಲಲ್ಲ. ಅದಕ್ಕೆ नहीं ಶರ್ಮಾವ್ ನೈ ಅಭಿ ಥೋಡಾ ಲೇವು ಶರ್ಮಾವ್ ನಹಿ ಅಭಿ ಥೋಡಾ ಲೇವು ಬಂಜಿ ಶರ್ಮಾವ್ ನಹಿ ಅಂತಂದು ಖಾವು ಶರ್ಮಾವ್ ನಹಿ ಅಂದಳು. ಆಯಿತು, ಊಟ ಆಯಿತು, ಎಲ್ಲ ಮುಕ್ತಾಯ ಆಯಿತು. ಭಾಗ ಒಂದು ಮುಕ್ತಾಯ ಆಯ್ತಾ. ಇನ್ನು ನಾವು ಯಾರ್ದಾರ ಮನೆಗೆ ಊಟಕ್ಕೆ ಹೋದೆವು ಅಂದ್ರೆ ಅವ್ರಿಗೆ ಭೀ ನಾವು ಹೇಳಬೇಕಲ್ಲ. ಅದೇ ಕರೆಕ್ಟ್ ಅಲ್ವಾ. ಅದಕ್ಕೆ ಒಂದು ದಿವಸ ಏನಾಯಿತು, ಇವರು ಆ ದಂಪತಿಗಳಿಗೆ ಊಟಕ್ಕಂತ ಹೇಳಿದ್ರು. ಅದಕ್ಕೆ ಇವ್ರು ಕರೆದಾಗ ಅವ್ರ ದಂಪತಿಗಳು ರೆಡಿಯಾಗಿ ಎಲ್ಲ ಇವ್ರು ಹೆಂಗೆ ಮೇಕಪ್ ಆಗಿರೋ ಅವ್ರು ಭೀ ಬಿಲ್ಕುಲ್ ಮೇಕಪ್ಪಾಗಿ ಶಿಸ್ತಾಗಿ ಬಂದರು. ಈಗ ಊಟಕ್ಕೆ ನೀಡುವ ಸರ್ದಿ ಇವ್ರದ್ದು, ಊಟ ಮಾಡುವ ಸರ್ದಿ ಅವ್ರು. ಊಟಕ್ಕೆ ನೀಡ್ತಾಯಿದ್ದಳು. ಆಕಿ ಊಟ ಮಾಡಿ ಇನ್ನೊಂದು ಸಲ ಇವಳು ಕನ್ನಡಿಗ ನೀಡ್ಲಕ್ಕೆ ಹೋದಾಗ ನೈ ಬಸ್ ಅಂದಳು. ಅದಕ್ಕೆ ಈಕಿ ಏನು ಅನ್ಬೇಕ್ರಿ, ಈಗ ಹಿಂದಿದಾಗಾರ ಈಕಿಗೆ ಏನಲ್ಲಕ್ಕೆ ಬರಲ್ಲಲ್ಲ. ಅದು ಆವತ್ತು ಊಟ ಮಾಡ್ಲಿಕ್ಕೆ ಹೋದಾಗ ಅದೊಂದು ಮಾತು ಕೇಳ್ಕೊಂಡಿದ್ದಾಳಲ್ಲ ಇವಳು ಸಾಕು ಅಂದಾಗ ಖಾವ್ ಭಂಜಿ ಶರ್ಮಾವ್ ನಹಿ ಅಂದಿದ್ದೆ ಅದೊಂದು ಕೇಳ್ಕೊಂಡಳಲ್ಲ. ಅದಕ್ಕೆ ಈಕಿ ಏನು ಅನ್ಬೇಕ್ರಿ, ಆಕಿಗೆ ಬಸ್ ಅಂದ್ರೆ ಖಾವ್ ಶರಮ್ ನಹಿ ಆತಿ ನೋಡ್ರಿ. ಮಾತು ಹಿಂಗೆ ಎಡವಟ್ಟಾಗ್ತದೆ. ಅದಕ್ಕೆ ನಾವು ಒಬ್ಬರದ್ದು ನೋಡಿ ಮತ್ತೊಂದು ಅನುಕರಣೆ ಮಾಡ್ಲಿಕ್ಕೆ ಹೋದೆವು ಅಂದ್ರೆ ಈ ಥರ ಎಡವಟ್ಟಾಗತಕ್ಕಂಥದ್ದು ಸಹಜ ಅಲ್ವಾ. ಅದಕ್ಕೆ ನಾವು ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಆಡಬೇಕಾಗ್ತದೆ. ಯಾಕಂದರೆ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೂ ಹೋಯ್ತು ಅಂತ ಅಂತಾರಲ್ಲ. ಅದಕ್ಕೆ ಹೀಗೆ ಬೇರೆ ಭಾಷೆ ಆಡೋರಿಗೆ ಇಂಥ ಎಡವಟ್ಟುಗಳು ಭಾಳಷ್ಟು ಆಗ್ತಾವೆ. ಒಂದು ಸಲ ಇಲ್ಲಿ ತೆಲಂಗಾಣಕ್ಕೆ ಒಬ್ಬ ಮಹಾರಾಷ್ಟ್ರದ ವ್ಯಕ್ತಿ ಹೋಗಿದ್ದಾರೆ. ಹೋಗಿ ಆ ಒಂದು ಮನೆಗೆ ಅವಳ ಹೆಣ್ಮಗಳು ಏನೋ ಮರದಾಗ ಏನೋ ಆಯ್ಕೋತಾ ಕುಂತಿದ್ದಳು. ಹೋಗಿ ಮರಾಠಿದಾಗಲಿ ಹಿಂಗೆ ಯಜಮಾನ್ರ ಹರನ ಅಂತ ಕೇಳ್ದ. ಆಕಿಗೆ ಬರೀ ತೆಲುಗು ಬಿಟ್ಟರೆ ಬೇರೆ ಭಾಷೆನೇ ಬರ್ತಿದ್ದಿಲ್ಲ. ಅವಳೇನು ಅನ್ಬೇಕ್ರಿ, ಆಕಿ ಮದಿ ಅಂದಳು. ಆಕಿಗೇನು ಗೊತ್ತಾಗಲಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಮುಂದಕ್ಕೆ ಹೋದ, ಮತ್ತೊಂದು ಸಲ ಕೇಳ್ದ. ಆಕಿ ಮದಿ ಅಂದಳು. ಮತ್ತು ಸ್ವಲ್ಪ ಮುಂದಕ್ಕೆ ಹೋದ ರೀ. ಮತ್ತು ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ಕೇಳಿದಾಗ ಆಕಿಗೆ ಗಾಬರಿ ಆಯಿತು. ಮದಿ ಅಂದಳು. ಮತ್ತೆ ಪೂರ ಹತ್ತಿರ ಹೋದ್ರಿ. ಆಕೆ ಒಮ್ಮೆಯೋ ಕಾಪಾಡಂಡಿ ಅಂತ ಚೀರ್ಕೊಳಕ್ಕೆ ಶುರು ಮಾಡಿದ್ರು. ಅಕ್ಕಪಕ್ಕದವ್ರು ಎಲ್ಲ ಬಂದು ನೋಡ್ತಾರೆ. ಏನಾಗ್ಯದ ಅಂದ್ರೆ ಇಟ್ಲ ಜೇಸಿಂದ ಅಂದ್ರೆ ಆಗ ಒಬ್ಬ ಮರಾಠಿ ಇರ್ತಾನೆ. ಏನಾಗ್ಯದ ಅಂದ್ರೆ ಹಿಂಗಾಗ್ಯದ. ಮದಿ ಇಲ್ಲಿ ತಪ್ಪು ಯಾರ್ದು? ಆ ಹೆಣ್ಮಗಳದ್ದು ತಪ್ಪ ಏನು ಈ ಗಂಡ್ಸು ಮನುಷ್ಯನ ತಪ್ಪು ಯಾರ್ದು ಇಲ್ಲ, ಕಮ್ಯುನಿಕೇಷನ್ ಗ್ಯಾಪ್. ಆಕಿ ಮದಿ ಅಂದ್ರೆ ತೆಲುಗುದಾಗ ಏನಲ್ಲತ್ತೀರಿ ಅಂತ ಅರ್ಥ. ಮರಾಠಿದಾಗ ಏನಾಯ್ತದ ಅದು ಮದಿ ಅಂದ್ರೆ ಒಳಕ್ಕೆ ಬನ್ನಿ ಅಂತ. ಅದಕ್ಕೆ ಮದಿ ಅಂದಾಗಿಟ್ಟವ ಒಳಕ್ಕೆ ಹೊಂಟ, ಮದಿ ಅಂದಾಗಿಟ್ಟು ಒಳಕ್ಕೆ ಹೊಂಟ. ಹಾಗಾಗಿ ಇಲ್ಲಿ ಅವನದೂ ತಪ್ಪಿಲ್ಲ. ಅವನ ಜಾಗದಾಗ ಅವನು ಕರೆಕ್ಟ್ ಇದ್ದಾನೆ, ಇವಳ ಜಾಗದಾಗ ಇವಳು ಕರೆಕ್ಟ್ ಇದ್ದಾಳೆ. ಆದರೆ ಭಾಷೆಯ ಎಡವಟ್ಟು, ಈ ಭಾಷೆಯ ಎಡವಟ್ಟಿನಿಂದ ಈ ಥರ ಎಡವಟ್ಟುಗಳು ಆಗ್ತಕ್ಕಂಥವು. ಅದಕ್ಕೋಸ್ಕರ ಭಾಷೆ ಆಡುವಾಗ, ಮಾತು ಆಡುವಾಗ ಭಾಳ ಎಚ್ಚರಿಕೆ ಇರಬೇಕಾಗ್ತದೆ ಅಲ್ವಾ. ಇದು ತುಂಬ ಬೇಕಾಗಿರ್ತಕ್ಕಂಥ ಮಾತು. ಇನ್ನೂ ಹಲವಾರುಗಳು ಭಾಷೆ ಎಡವಟ್ಟುಗಳು ಇರ್ತಾವೆ. ಇಲ್ಲೊಂದು ಘಟನೆ ಆಗಿತ್ತು. ಒಬ್ಬ ಯುವಕನಿಗೆ ಏನಾಗಿತ್ತಪ್ಪ ಅಂತಂದರೆ ಇಂಗ್ಲೀಷ್ ಮಾತಾಡಬೇಕಾಗಿತ್ತು. ಇಂಗ್ಲೀಷು
ಮಾತಾಡ್ಬೇಕಂತ ಅವನಿಗೆ ಭಾಳ ಇಷ್ಟ. ಅದಕ್ಕೆ ಮಾತು ಕಲಿಬೇಕು, ಇಂಗ್ಲೀಷ್ ಮಾತು ಕಲಿಬೇಕಂತ ಒಬ್ಬ ಗುರುಗಳ ಹತ್ರ ಹೋಗಿ ಗುರುಗಳೇ ನನಗೆ ಹಿಂಗೆ ಇಂಗ್ಲೀಷ್ ಕಲಿಯೋದದ. ಓ ಅದಕ್ಕೇನಂತೆ, ಇಂಗ್ಲೀಷ್ ಏನದ, ಆಯ್ತು ನಾ ಕಲಿಸ್ತೀನಿ, ನಾ ಹೇಳಿದಾಗ ನೀ ಕೇಳ್ಕೊತ ಹೋಗು, ನಾನು ದಿನ ಒಂದೊಂದು ನಿನಗೆ ವರ್ಡ್ಗಳು ಹೇಳ್ತೀನಿ, ಅದು ನೀ ಪ್ರಾಕ್ಟೀಸ್ ಮಾಡು, ಇಂಗ್ಲೀಷ್ ಬಂದು ಬಿಡ್ತದ. ಆಯಿತು ಓಕೆ ಅಂತ ಎಸ್ ಎಸ್ ಏನು ಎಸ್ ಅಂದಾಗ ಗೊತ್ತಾಯ್ತಲ್ಲ. ಇವತ್ತು ನೀ ಈ ವರ್ಡೇ ಹೇಳಿ, ಇವತ್ತು ನೀ ಎಸ್ ಹಿಡ್ಕೊಂಡು ಹೋಗಿ, ಏನೇ ಮಾತಾಡಿದ್ರು ಎಸ್, ಏನು ಮಾಡಿದ್ರು ಭೀ ಎಸ್ ಅನ್ನು. ಊಟ ಆಯ್ತಾ? ಎಸ್. ಮಾತಾಡ್ಬೇಕಾಗ್ಯದ? ಚೆನ್ನಾಗಿದ್ದೀರಾ? ಎಲ್ಲ ಆರಾಮ? ಹಿಂಗೆ ಎಸ್ 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 ಅನ್ಕೊತಾ ಹೋದ್ರಿ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಗಲ್ಲಿದಾಗ ಒಬ್ಬವ ಪಾಷ ಪೈಲ್ವಾನ್ ಇದ್ದ. ಅವ 100 ದಂಡ್ 200 ಬೈಟಕ್ ಹೊಡೆದು ಅವ ಏನು ಮಾಡ್ತಾಯಿದ್ದಪ್ಪ ಅಂದ್ರೆ ಹಿಂಗೆ ನೋಡ್ಕೊಂಡು ಯಾರು ಬರ್ತಾರ ಬರಲಿ ಅಂದಂಗಿದ್ದ. ಅಷ್ಟಾಗ ಇವ ಹೋದಾಗ ಅವ ಯಾರ ಮೇಲೆ ಬಿದ್ದು ಹೊಡಿಲಿ ಅಂತ ಅವನಿಗೆ ಹುಮ್ಮಸ್ ಹೊಂಟಿತ್ತು. ಇವಾಗ ಹೋಗಿ ಕೇಳಿದಾಗ ಏನಂತಾನೆ ಕೇಳ್ತಾಡ್ರಿ, ಕ್ಯಾರ ಮುಸಲ್ ಅಡ್ಯಾಗ ಕ್ಯಾ ಯಸ್ ಅಂದರಿ. ಅವ ಗಿಬ್ 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 ಹೊಡೆದರಿ. ಮೈಯೆಲ್ಲ ಹಣಗಾಯಿ ನೀರುಗಾಯಿ ಆಯಿತು. ಗುರುಗಳೇ ಮಾತು ಬಂದು ನೋಡ್ತಾನೆ, ಯಾಕೋ ಏನಾಯ್ತೋ ಹಿಂಗೆ? ಇಲ್ರಿ ನೀವು ಹೇಳಿದ್ರಿ ಎಸ್ ಅಂದ್ರಿ, ಅವ ಅಲ್ಲೊಬ್ಬ ಹಿಂಗೆ ಕೇಳ್ದ, ನಾ ಹಿಂಗೆ ಎಸ್ ಅಂದರಿ ಹಿಂಗೆ ಹೊಡ್ದಾನ. ಅರೆ ಇದು ರಾಂಗ್ ನಂಬರ್ ಆಗ್ಯದ. ಛೇ ಎಸ್ ಬಿಟ್ಕೊಡಿ. ಇವತ್ತು ನೋ ಹಿಡ್ಕೊಂಡು, ಇವತ್ತಿನ ಹಿಡಿದು ಏನೋ ನೋ. ಆಯ್ತಪ್ಪ. ಇವ ಮತ್ತೆ ಏನೋ ಇನ್ನೂ ಊಟ ಬೇಕಾ? ನೋ. ಏನೋ ಕಟ್ಟಬೇಕಾ? ಇದು ಮಾಡ್ತೆ? ಅದು ಇದು ಏನೇ ಕೇಳಿ ನೋ 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 ಅನ್ಕೊತ ನಡ್ದಾರಿ. ಮತ್ತು ಈ ಒಂದು ದಾರಿ ಅದೇ ಮಾರ್ಗದಾಗಿತ್ತು. ಮತ್ತು ಪಾಷ ಪೈಲ್ವಾನ್ ನಿಂತಿದ್ದ. ಮತ್ತು ಹೋದಾಗ ಅವ 100 ದಂಡ್ 200 ಬೈಟಕ್ ಹೊಡೆದು ಯಾರು ಬರ್ತಾರೋ ಅನ್ಕೊತ ಹಾದಿ ನೋಡ್ಲತ್ತಿದ್ದೆ ರೀ. ಮತ್ತಿವ ಅದೇ ಹಾದಿಗೆ ಹೋಗ್ಬೇಕಾದ್ರೆ ಇವನಿಗೆ ನೋಡ್ದ ಆಸಾಮಿ. ನಿನ್ನಿನ ಆಸಾಮಿ ಅದ. ಏನು ಅನ್ಬೇಕ್ರಿ ಇವ? ಯಾರ ಕೈಲ್ಕ ಮಾರ್ ಬಸ್ ಹೋಗ್ಯಾಕಿನೇ ನೋ ಮಾತ್ ಗಿಬ್ 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 ಈ ಥರ ಮತ್ತೆ ಏಟ್ ತಿನ್ನಬೇಕಾಯ್ತು. ಹಾಗಾಗಿ ನಾವು ಭಾಷೆ ಆಡೋದಿದ್ದರೆ ಭೀ ಯಾರ ಹತ್ರ ಹೆಂಗೆ ಭಾಷೆ ಆಡಬೇಕಂತ ನಮಗೆ ಗೊತ್ತಿರಬೇಕಾಗ್ತದೆ ಅಲ್ವಾ? ಆ ಒಂದು ನಿಟ್ಟಿನಲ್ಲಿ ನಾವು ಮಾತಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾಡಬೇಕು. ಯಾವತ್ತೂ ಏನು ಪಾಸಿಟಿವ್ ಮಾತಾಡ್ರಿ, ನೆಗೆಟಿವ್ ಮಾತಾಡಬೇಡ್ರಿ, ಒಳ್ಳೆ ಮಾತಾಡ್ರಿ, ನಗ್ರಿ, ನಗಿಸ್ತಾಯಿರಿ. ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಳಿ. ಯಾವತ್ತೂ ಸುರಕ್ಷಿತವಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಮಾತರಂ.